ಶಾರ್ಪ್ ಮಾಡಿದ ಪೌಡರ್ ಇದರಲ್ಲಿದೆ. ಲಾಸ್ಟ್ ವಿಡಿಯೋದಲ್ಲಿ ಔಟ್ಲೈನ್ ಹಾಕಿದ್ನಲ್ಲ ಈ ಬಸವಣ್ಣ ಡ್ರಾಯಿಂಗು, ಇದಕ್ಕೆ ನಾನು ಶೇಡಿಂಗ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕ್ಯಾಮ್ಲಿನ್ ಚಾರ್ಕೋಲ್ ಪೆನ್ಸಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಕ್ಯಾಮ್ಲಿನ್ ಚಾರ್ಕೋಲ್ ಪೆನ್ಸಿಲ್ 90 ರುಪೀಸು. ಇದು ನಿಮಗೆ ಆಫ್ಲೈನಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ನಾನು ಇವಾಗ ಶೇಡಿಂಗನ್ನು ಮಾಡ್ತಾಯಿದ್ದೀನಿ, ಚಾರ್ಕೋಲ್ ಶೇಡಿಂಗು. ಬನ್ನಿ ಹೇಗಾಗುತ್ತೆ ಅಂತೇಳಿ ನೋಡೋಣ. ಓಕೆ, ಇದು ಶಾರ್ಪ್ ಇಲ್ಲ ಅಲ್ವಾ, ಹಾಗಾಗಿ ಇದನ್ನು ಫಸ್ಟ್ ಶಾರ್ಪ್ ಮಾಡ್ಕೋಬೇಕು. ಈ ಕಟ್ಟರನ್ನು ಯೂಸ್ ಮಾಡ್ಕೊಂಬಿಟ್ಟು ಈ ರೀತಿ ಶಾರ್ಪ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಇದು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದ್ರ ಶಾರ್ಪ್ ಮಾಡಿದ ಪೌಡರ್ ಇದರಲ್ಲಿದೆ. ಇದನ್ನು ವೇಸ್ಟ್ ಮಾಡಬಾರ್ದು, ಇದು ನೆಕ್ಸ್ಟ್ ನಮಗೆ ಯೂಸ್ ಆಗುತ್ತೆ ಡ್ರಾಯಿಂಗಲ್ಲಿ. ನೋಡಿ, ಶಾರ್ಪ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ನಾವು ಚಾರ್ಕೋಲ್ ಪೆನ್ಸಿಲ್ ಮಾಡುವಾಗ ಗ್ರಿಫೈಡ್ ಇರಬಾರ್ದು. ನಮಗೆ ಗ್ರಿಫೈಡ್ ಇತ್ತು ಅಂದರೆ ಅದು ಅಲ್ಲಿ ಅಪ್ಲೈ ಆಗಲ್ಲ. ಸೊ ನಾವು ಇದನ್ನು ಸ್ವಲ್ಪ ಲೈಟಾಗಿ ಎರೇಸ್ ಮಾಡ್ಕೊಂಬಿಡೋಣ. ನಮಗೆ ಔಟ್ಲೈನ್ ಕಾಣಿಸಿದ್ರೆ ಸಾಕು, ಬಟ್ ಅಲ್ಲಿ ಗ್ರಿಫೈಡ್ ಇರಬಾರ್ದು ಅಷ್ಟೇ. ನೋಡಿ, ಇವಾಗ ಕಾಣಿಸ್ತಿದೆ ಅಲ್ವಾ, ಗ್ರಿಫೈಡು ಇಲ್ಲ. ನೀಟಾಗಿ ಹಾಕ್ತಾ ಹೋಗೋಣ ಇವಾಗ. ಇದರಲ್ಲಿ ಹೈಲೈಟ್ ಮಾಡೋಕ್ಕೆ ನಾನು ಈ ರೀತಿ ಡಾಮ್ಸ್ ಎರೇಸರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಎಲೆಕ್ಟ್ರಿಕ್ ಎರೇಸರ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಚೀಪ್ ಆ್ಯಂಡ್ ಬೆಸ್ಟು, ಎಲ್ಲರ ಹತ್ರನೂ ಅವೈಲಬಲ್ ಇರುತ್ತೆ ಈ ರೀತಿ ಎರೇಸರು. ಹಾಗಾಗಿ ಇದನ್ನೇ ಯೂಸ್ ಮಾಡಿಬಿಟ್ಟು ಹೇಗೆ ರಿಯಲಿಸ್ಟಿಕ್ಕಾಗಿ ಡ್ರಾಯಿಂಗ್ ಮಾಡೋದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಾರ್ಕೋಲ್ ಪೆನ್ಸಿಲಲ್ಲಿ ಸಾಫ್ಟ್, ಮೀಡಿಯಮ್ ಮತ್ತು ಹಾರ್ಡು 3 ಟೈಪ್ಸು ಇರುತ್ತೆ. ಹಾರ್ಡ್ ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ಬರೆಯುತ್ತೆ, ಮೀಡಿಯಮ್ ಅಂದರೆ ಮೀಡಿಯಮ್ ಡಾರ್ಕಲ್ಲಿ ಬರೆಯುತ್ತೆ, ಸಾಫ್ಟ್ ಪೆನ್ಸಿಲ್ ಅಂದರೆ ತುಂಬ ಡಾರ್ಕಾಗಿ ಬರುತ್ತೆ. ಇಲ್ಲಿ ನಾನು 3 ಪೆನ್ಸಿಲನ್ನು ಕೂಡ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಯೂಸ್ ಮಾಡಿದ್ದೀನಿ. ತುಂಬ ಡಾರ್ಕ್ ಎಲ್ಲೆಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೆಲ್ಲ ನಾನು ಸಾಫ್ಟ್ ಚಾರ್ಕೋಲ್ ಪೆನ್ಸಿಲನ್ನು ಯೂಸ್ ಮಾಡಿದ್ದೀನಿ. ಮತ್ತು ಲೈಟ್ ಎಲ್ಲೆಲ್ಲಿ ಲೈಟಾಗಿ ಕಾಣಿಸ್ತಾ ಇದೆಯಲ್ಲ ಅಲ್ಲೆಲ್ಲ ಹಾರ್ಡ್ ಚಾರ್ಕೋಲ್ ಪೆನ್ಸಿಲನ್ನು ಯೂಸ್ ಮಾಡಿದ್ದೀನಿ. ಓಕೆನಾ. ಈಗ ಇದನ್ನು ಹೈಲೈಟ್ ಮಾಡೋದಕ್ಕೆ ಇನ್ನೂ ಒಂದು ಕೂಡ ನನ್ನ ಹತ್ರ ಇದೆ, ನೀಡಬಲ್ ಎರೇಸರ್ ಇದೆ. ಅದನ್ನು ಕೂಡ ಯೂಸ್ ಮಾಡಿಬಿಟ್ಟು ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಹೈಲೈಟ್ ಕೂಡ ಇದರಲ್ಲೇ ಮಾಡಿದ್ದೀನಿ. ನಾನಿಲ್ಲಿ ಹೈಲೈಟ್ ಮಾಡೋಕ್ಕೆ ನೀಡಬಲ್ ಎರೇಸರ್ ಮತ್ತು ಡಾಮ್ಸ್ ಎರೇಸರ್ 2 ಕೂಡ ಯೂಸ್ ಮಾಡ್ಕೊಂಬಿಟ್ಟು ಈ ನನ್ನ ಡ್ರಾಯಿಂಗನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ನನ್ನ ಡ್ರಾಯಿಂಗ್ ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.
ಇಲ್ಲಿ ನಾನು ಸ್ವಲ್ಪ ಡಾಮ್ಸ್ ಗ್ರಿಫೈಡ್ ಪೆನ್ಸಿಲ್ ಕೂಡ ಯೂಸ್ ಮಾಡಿದ್ದೀನಿ. ಯಾಕೆ ಅಂತೇಳಿದರೆ ಬಸವಣ್ಣ ಹುಟ್ಟಿರೋ ಬಟ್ಟೆ ವೈಟ್ ಇದೆ, ಅದನ್ನು ನಾನು ಶೇಡ್ ಮಾಡಲಿಕ್ಕೋಸ್ಕರ ವೈಟಾಗಿ ಕಾಣಿಸ್ಬೇಕು. ಚಾರ್ಕೋಲ್ ಪೆನ್ಸಿಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಡಾರ್ಕಾಗಿ ಬಂದುಬಿಡುತ್ತೆ, ಬ್ಲ್ಯಾಕ್ ಅನಿಸುತ್ತೆ. ಹಾಗಾಗಿ ನಾನು ಗ್ರಿಫೈಡ್ ಪೆನ್ಸಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಬ್ಲೆಂಡ್ ಮಾಡೋದು ತುಂಬಾ ಈಸಿ. ಒಂದು ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಶಾರ್ಪಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಅದನ್ನು ಈ ರೀತಿ ಮರ್ಜ್ ಮಾಡಿಬಿಟ್ರೆ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇದಕ್ಕಿಂತ ಬೆಸ್ಟ್ ಬ್ಲೆಂಡಿಂಗ್ ಟೂಲ್ ಬೇರೆ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬ್ರಷ್ ಆಗುತ್ತೆ, ಬಟ್ ಅದು ಸ್ವಲ್ಪ ಡಾರ್ಕ್ ಇರುತ್ತಲ್ಲ, ಅಲ್ಲೆಲ್ಲ ಬ್ಲೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ರೀತಿ ಲೈಟಾಗಿ ನಾವು ಕ್ಲಾತ್ ಮತ್ತು ಫೇಸನ್ನು ಬ್ಲೆಂಡ್ ಮಾಡೋಕ್ಕೋಸ್ಕರ ನಾವು ಈ ಟಿಶ್ಯೂ ಪೇಪರನ್ನು ಯೂಸ್ ಮಾಡೋದು ತುಂಬಾ ಬೆಸ್ಟ್. ನನ್ನ ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೊರಗಡೆನೂ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ಅದೇ ಕ್ಲಿಪ್ಪಿಂಗ್ಸನ್ನು ಇಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನನ್ನ ಡ್ರಾಯಿಂಗಿನ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.